ಹಲೋ ಫ್ರೆಂಡ್ಸ್, ನನ್ನ ಇವತ್ತಿನ ರೆಸಿಪಿ ಪಕ್ಕಾ ಹಳ್ಳಿ ಸ್ಟೈಲಲ್ಲಿ ಮಾಡುವಂಥ ಹಸಿ ಅಲಸಂದೆ ಕಾಳಿನ ಬಸ್ಸಾರು ಮತ್ತು ಮುದ್ದೆ. ಈ ಒಂದು ಚಳಿ ವೆದರ್ಗೆ ಈ ಥರ ಬಿಸಿ ಬಿಸಿಯಾಗಿ ಮುದ್ದೆ ಮಾಡಿಕೊಂಡು ಅದ್ರ ಜೊತೆ ಬಸ್ಸಾರು ಮತ್ತು ಕಾಳು ಹಾಕ್ಕೊಂಡು ತಿಂತಾ ಇದ್ದರೆ ವಾವ್, ಸೂಪರ್ ಆಗಿರುತ್ತೆ. ನೀವು ಯಾವುದೇ ನಾರ್ತ್ ಇಂಡಿಯನ್ ಡಿಶಸ್ ಇರ್ಬೋದು, ಸೌತ್ ಇಂಡಿಯನ್ ಡಿಶಸ್ ಇರ್ಬೋದು, ಎಲ್ಲವನ್ನು ಟ್ರೈ ಮಾಡಿದ ಮೇಲೆ ಈ ಮುದ್ದೆ ಮತ್ತು ಸಾರುಗಳ ಮುಂದೆ ಯಾವುದೇ ಒಂದು ಡಿಶಸ್ ಕೂಡ ಸಾಟಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈ ಮುದ್ದೆ ಮತ್ತು ಬಸ್ಸಾರಲ್ಲಿ ಏನು ಸ್ಪೆಷಲ್ ಇದೆ, ಎಲ್ಲರ ಮನೆಯಲ್ಲೂ ಮಾಡೇ ಮಾಡ್ತಾರೆ ಅಂತ ಅನ್ಕೋಬೋದು. ಆದರೆ ನಾನು ಯಾವ ಥರ ಮಾಡ್ತೀನಿ ನನ್ನ ಮನೆಯಲ್ಲಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತೀನಿ. ಈ ಥರ ಒಂದು ರೆಸಿಪೀಸ್ನ ನಾವು ಒಂದು ತಿಂಗಳಲ್ಲಿ ಒಂದು ಸಲ ಬಸ್ಸಾರು ಮುದ್ದೆ ಅಥವಾ ಸಬ್ಸಾರು ಮುದ್ದೆನ ಮಾಡ್ತಾ ಇರ್ತೀವಿ. ನಾರ್ಮಲಾಗಿ ಮುದ್ದೆನ ಡೈಲಿ ಮಾಡ್ತೀವಿ, ಬಟ್ ಈ ಥರ ಬಸ್ಸಾರು ಅದು ಕಡಿಮೆ ಮಾಡೋದು. ಒಂದು ತಿಂಗಳಲ್ಲಿ ಒಂದು ಸಲ ಆ ಥರ ಮಾಡ್ಕೊಳ್ತೀವಿ. ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿರುತ್ತೆ. ಹಾಗೆ ಒಂದು ಚಳಿಗಂತೂ ಸೂಪರ್ ಕಾಂಬಿನೇಷನ್ ಈ ಒಂದು ರೆಸಿಪಿ. ಸೊ ಇನ್ಯಾಕೆ ತಡ, ಬಸ್ಸಾರು ಮುದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಈಗ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ 1 ಚಮಚಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಆಲ್ಮೋಸ್ಟ್ 1 ಲೀಟ್ರಷ್ಟು ನೀರನ್ನ ಹಾಕ್ಕೊಂಡು ಇದು ಕುದಿ ಬರೋವರೆಗೂ ಕುದಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಂದು ಅರ್ಧ kg ಕಾಳನ್ನ ತೊಗೊಂಡಿದ್ದೀನಿ. ಈ ಥರ ಹಸಿಯಾಗಿರೋಂಥ ಅಲಸಂದಿ ಕಾಳನ್ನ ತೊಗೊಂಡಿದ್ದೀನಿ. ಹಾಗೆ ನೋಡಿ, ಎಳೆ ಅಲಸಂದಿ ಕಾಳಿದ್ರೆ ಈ ಥರ ಕಾಯಿನೇ ಮುರಿದು ಹಾಕ್ಕೊಳ್ತಾ ಇದ್ದೀನಿ. ಬಲ್ತಿರೋದಿತ್ತು ಅಂದರೆ ಕಾಳು ಬಿಡಿಸಿ ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ಥರ ಚಟ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದೇ ಒಂದು ರೆಸಿಪಿನ ನೀವು ಹಸಿ ತೊಗರಿ ಕಾಳು ಇರ್ಬೋದು ಅಥವಾ ಅವರೆಕಾಳಲ್ಲಿ ಕೂಡ ಮಾಡ್ಕೋಬೋದು. ಈಗ ನೀರು ಕುದೀತಾ ಇದೆ. ಕುದೀತಾ ಇರೋ ನೀರಿಗೆ ಈ ಒಂದು ಕಾಳೆಲ್ಲದನ್ನೂ ಹಾಕ್ಕೊಳ್ತೀನಿ. ನಾನು ಮೊದಲೇ ತೊಳೆದಿಟ್ಕೊಂಡಿದ್ದೆ ಕಾಳನ್ನು, ಹಾಗಾಗಿ ಡೈರೆಕ್ಟಾಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಾಳು ಕುದ್ದ ಮೇಲೆ ಉಪ್ಪು ಹಾಕಬೇಕಾಗುತ್ತೆ. ಮೊದಲೇ ಕಾಳಿಗೆ ಉಪ್ಪು ಹಾಕ್ಬಿಟ್ರೆ ಕಾಳು ಚೆನ್ನಾಗಿ ಬೇಯೋದಿಲ್ಲ, ನಮಗೆ ತುಂಬ ಸ್ಮೂತಾಗಿರೋವಂಥ ಕಾಳು ಬರೋದಿಲ್ಲ. ಅಂದರೆ ಕಾಳು ಸ್ವಲ್ಪ ಕಬ್ಬೇರ್ದಂಗೆ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಒಂದು 10 ನಿಮಿಷ ಕಾಳನ್ನ ಕುದಿಸ್ಬಿಟ್ಟು ಆಮೇಲೆ ಉಪ್ಪು ಹಾಕಿ. ನೋಡಿ, ಎಲ್ಲ ಕಾಳು ಚೆನ್ನಾಗಿ ಬೆಂದಿದೆ. ಈಗ ತೋರಿಸ್ತಾ ಇದ್ದೀನಲ್ವಾ, ಹೀಗೆ ಕೈಯಲ್ಲಿ ಪ್ರೆಸ್ ಮಾಡಿ ನೋಡಿದರೆ ಕಾಳು ಆರಾಮಾಗಿ ಒಡಿಬೇಕು. ಅಂದರೆ ನೋಡಿ, ಈ ಥರ ತುಂಬ ಸ್ಮೂತ್ ಆಗಬೇಕು ಕಾಳು, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಕಾಳನ್ನ ಒಂದು ಜರಡಿಗೆ ಹಾಕ್ಕೊಂಡು ಸೋಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಕಾಳನ್ನ ನಮಗೆ ಬಸ್ಸಾರಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇಷ್ಟು ಕಟ್ಟು ಬಂದಿದೆ. ಈ ಕಟ್ಟಲ್ಲೇ ನಾನೀಗ ಬಸ್ಸಾರು ಮಾಡ್ತೀನಿ. ಇದಕ್ಕೆ ನೀವು ಎಕ್ಸ್ಟ್ರಾ ನೀರೆಲ್ಲ ಸೇರಿಸೋದಕ್ಕೆ ಹೋಗಬೇಡಿ, ಯಾಕಂದರೆ ಟೇಸ್ಟು ಚೆನ್ನಾಗಿ ಬರೋದಿಲ್ಲ. ಇರೋವಂಥ ಕಟ್ಟಲ್ಲೇ ಬಸ್ಸಾರು ಮಾಡ್ಕೋಬೇಕಾಗುತ್ತೆ. ನಾನೀಗ ಒಂದು 10ರಿಂದ 12 ಮೆಣಸಿನ್ಕಾಯಿನ ಒಂದು ಹಂಚಲ್ಲಿ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ರೋಸ್ಟ್ ಮಾಡ್ತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಘಾಟ್ ಕಡಿಮೆ ಆಗುತ್ತೆ ಮೆಣಸಿನ್ಕಾಯ್ದು. ಹಾಗಾಗಿ ಮೊದಲೇ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ರೋಸ್ಟ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಗೆ ಬಸ್ಸಾರಿಗೆ ನೋಡಿ, ಮೆಣಸು, ಜೀರಿಗೆ, ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಮತ್ತು ಬೇಯಿಸಿಟ್ಕೊಂಡಿರೋ ಅಂಥ ಒಂದು ಅರ್ಧ ಸ್ಪೂನಷ್ಟು ಕಾಳನ್ನ ತೊಗೊಂಡಿದ್ದೀನಿ. ಈಗ ನಾನಿಲ್ಲಿ ಬಸ್ಸಾರಿಗೆ ಬೇಕಾಗಿರೋವಂಥ ಖಾರನ ರುಬ್ಕೊಳ್ತಾ ಇದ್ದೀನಿ. ಖಾರ ರುಬ್ಬೋದಕ್ಕೆ ಮೊದಲು ಎಲ್ಲ ಮೆಣಸಿನ್ಕಾಯಿನೂ ಈ ಥರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ಇಡೀದು ಹಾಕ್ಕೊಂಡ್ರೆ ಅದು ಬೇಗ ಸ್ಮೂತ್ ಆಗಲ್ಲ. ಜೀರಿಗೆ, ಮೆಣಸು, ಹುಣಸೆ ಹಣ್ಣನ್ನು ಅಷ್ಟೇ ತೊಳೆದುಬಿಟ್ಟು ಇದರಲ್ಲೇ ಹಾಕ್ಕೊಳ್ಳಿ. ಹಾಗೆ ಬೆಳ್ಳುಳ್ಳಿ ಗಡ್ಡೆ ಮತ್ತು ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕ್ಕೊಳ್ತಾ ಇದ್ದೀನಿ. ಕಾಳನ್ನು ಮಾತ್ರ ಒಂದು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಹಾಕ್ಕೊಳ್ತೀನಿ, ಮೊದಲೇ ಕಾಳನ್ನ ಹಾಕ್ಕೋಬಾರ್ದು. ಹಾಗೆ ಸ್ವಲ್ಪ ನಮಗೆ ಟೇಸ್ಟಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ನುಣ್ಣಗೆ ರುಬ್ಬಿದ ಮೇಲೆ ಕಾಳನ್ನ ಹಾಕ್ಕೊಂಡು ಇನ್ನು 1-2 ರೌಂಡು ರುಬ್ಕೋಬೇಕಾಗುತ್ತೆ. ಮೊದಲೇ ಕಾಳು ಹಾಕಿದರೆ ಅಷ್ಟು ಟೇಸ್ಟ್ ಬರೋದಿಲ್ಲ. ಇದಕ್ಕೆ ಹಾಕೋವಂಥ ನೀರು ಅಷ್ಟೇ, ನಾನೇನು ಕಟ್ಟು ಬಸ್ಕೊಂಡು ಇಟ್ಕೊಂಡಿದ್ನಲ್ವ ಅದೇ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಬೇರೆ ನೀರನ್ನ ಹಾಕಬೇಡಿ. ನೋಡಿ, ತುಂಬ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಬಸ್ಸಾರಿಗೆ. ಮಸಾಲೆನ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಇರೋವಂಥ ಕಟ್ಟಿಗೆ ಈ ಒಂದು ಮಸಾಲೆನ ಸೇರಿಸ್ತಾ ಇದ್ದೀನಿ. ನಮಗೆ ಎಷ್ಟು ಖಾರ ಬೇಕಾಗುತ್ತೋ ನೋಡ್ಕೊಂಬಿಟ್ಟು ಮಸಾಲೆನ ಸೇರಿಸ್ಕೋಬೇಕಾಗುತ್ತೆ. ಹಾಗೆ ಉಪ್ಪು ಬೇಕು ಅಂತ ಅನಿಸಿದರೆ ನೀವು ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೋಬೋದು. ನಂತರ ನಾನಿಲ್ಲಿ ಒಂದು ಕುದಿ ಈ ಒಂದು ಬಸ್ಸಾರನ್ನ ಕುದಿಸ್ತಾ ಇದ್ದೀನಿ. ತುಂಬ ಜಾಸ್ತಿ ಕುದಿಸ್ಬೇಡಿ, ಒಂದು 3ರಿಂದ 4 ನಿಮಿಷ ಕುದಿಸ್ಬಿಟ್ರೆ ಸಾಕಾಗುತ್ತೆ. ಯಾಕೆಂದರೆ ಕಟ್ಟು ಆಲ್ರೆಡಿ ಬೆಂದಿರುತ್ತಲ್ವ, ಬಿಸಿ ಇರುತ್ತೆ. ಸೊ ಬೇಗನೆ ಕುದಿ ಬಂದುಬಿಡುತ್ತೆ. ಇಷ್ಟು ಕುದ್ದ ಮೇಲೆ ನಾವು ಫ್ಲೇಮ್ನ ಆಫ್ ಮಾಡಿಬಿಡಬೇಕಾಗುತ್ತೆ. ನೋಡಿ, ಫ್ಲೇಮ್ ಆಫ್ ಮಾಡಿದ ಮೇಲೂ ಈ ಮಡಿಕೆಯಲ್ಲಿ ಮಾಡಿರೋದ್ರಿಂದ ಈ ಒಂದು ಬಸ್ಸಾರು ಕುದೀತಾನೆ ಇರುತ್ತೆ. ಸೊ ಈಗ ಬಸ್ಸಾರು ರೆಡಿ ಆಯಿತು. ನಾನಿಲ್ಲಿ ಕಾಳಿಗೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಕಾಳಿಗೆ ಬೇಕು ಅಂದರೆ ಒಗ್ಗರಣೆ ಹಾಕ್ಕೋಬೋದು, ಬೇಡ ಅಂದರೆ ಹಾಗೇನೂ ತಿನ್ಬೋದು.
ಕೆಲವೊಬ್ಬರು ಹಾಗೆ ತಿಂತಾರೆ. ನನಗೆ ಸ್ವಲ್ಪ ಒಗ್ಗರಣೆ ಹಾಕಿದರೆ ತುಂಬ ಟೇಸ್ಟ್ ಅನಿಸುತ್ತೆ, ಹಾಗಾಗಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 2-3 ಒಣಮೆಣಸಿನ್ಕಾಯಿನ ಈ ಥರ ಚಿಕ್ಕದಾಗಿ ಮುರಿದು ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇಲ್ಲ, ಒಣ ಖಾರ ಮಾತ್ರ ಯೂಸ್ ಮಾಡ್ತಾ ಇರೋದು. ಈ ಒಣಮೆಣಸಿನ್ಕಾಯಿ ಹಾಕಿದ ಮೇಲೆ ಕೊನೆಯದಾಗಿ ನಿಮಗೆ ಸ್ವಲ್ಪ ಇಂಗು ಬೇಕು ಅಂತ ಅನಿಸಿದರೆ ಹಾಕ್ಕೊಳ್ಳಿ. ಹಾಗೆ ಒಂದು ಈರುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಕಾಳು. ಈ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಬೇಕು. ಒಂದು 3-4 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇಷ್ಟು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಆದಮೇಲೆ ಸ್ವಲ್ಪನೇ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಂತರ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಸ್ವಲ್ಪನೇ ಹಾಕ್ಕೊಂಡೆ, ಯಾಕೆ ಅಂದರೆ ನಾನು ಕಾಳಿಗೆ ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ಕಾಳಲ್ಲಿ ಉಪ್ಪಿರುತ್ತಲ್ವ, ಹಾಗಾಗಿ ಸ್ವಲ್ಪನೇ ಹಾಕ್ಕೊಳ್ತೀನಿ. ಜಸ್ಟ್ ಈರುಳ್ಳಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದು. ಈಗ ನೋಡಿ, ಎಲ್ಲದನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು 2 ನಿಮಿಷ ಬೇಯಿಸಿದರೆ ಕಾಳು ರೆಡಿಯಾಗುತ್ತೆ. ಕೊನೆಯದಾಗಿ ಇದಕ್ಕೆ ನಿಮಗೆ ಬೇಕು ಅಂದರೆ ಹಸಿ ಕೊಬ್ಬರಿನ ಹಾಕ್ಕೊಳ್ಳಿ. ಹಸಿ ಕೊಬ್ಬರಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಹಸಿ ಕೊಬ್ಬರಿ ಎಲ್ಲ ಹಾಕೋದ್ರಿಂದ. ಕೊನೆಯದಾಗಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಸಿ ಕೊಬ್ಬರಿ, ಕಾಳು, ಈರುಳ್ಳಿ ಎಲ್ಲದು ಒಂದು ಮಿಕ್ಸ್ ಕೊಟ್ಕೊಂಡು ನೋಡಿ ಎಷ್ಟು ಫ್ರೆಶ್ ಆಗಿ ಕಾಣ್ತಾ ಇದೆ ಕಾಳು ಎಲ್ಲದು. ಈ ಥರ ಒಂದು ರೆಸಿಪಿನ ನೀವು ತಿಂಗಳಿಗೆ ಒಂದು ಸಲ ಆದರೂ ಮಾಡ್ಕೊಂಡು ತಿನ್ನಿ, ತುಂಬ ಹೆಲ್ದಿಯಾಗಿರುತ್ತೆ. ಸ್ವಲ್ಪ ಲಾಸ್ಟ್ಗೆ ನಿಮಗೆ ಗಾರ್ನಿಷಿಂಗಿಗೆ ಕೊತ್ತಂಬರಿ ಬೇಕು ಅಂದರೆ ಹಾಕ್ಕೊಳ್ಳಿ. ಈಗ ಹಸಿ ಕಾಳಿನ ಸೀಸನ್ ಆಗಿರೋದ್ರಿಂದ ನಿಮಗೆ ಮನೆಯಲ್ಲಿ ಯಾವ ಕಾಳು ಅವೈಲೇಬಲ್ ಇದೆ ನೋಡಿ, ಆ ಎಲ್ಲ ಕಾಳುಗಳಿಂದ ಈ ಥರ ಒಂದು ರೆಸಿಪಿನ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಹಸಿ ಕಾಳುಗಳನ್ನ ತಿನ್ನಲೇಬೇಕಾಗುತ್ತೆ ಈ ಒಂದು ವಿಂಟರ್ ಸೀಸನ್ನಲ್ಲಿ. ಹಾಗೆ ನಾನು ಎಲ್ರಿಗೂ ಹೇಳೋದೇನು ಅಂದರೆ, ಆದಷ್ಟು ಈ ಒಂದು ಅಲ್ಯೂಮಿನಿಯಂ ಪಾತ್ರೆನ ಯೂಸ್ ಮಾಡೋದು ಕಡಿಮೆ ಮಾಡಿ. ಈ ಥರ ಮಣ್ಣಿನ ಮಡಿಕೆ ಇರ್ಬೋದು ಅಥವಾ ಸ್ಟೀಲ್ ಪಾತ್ರೆಗಳನ್ನೇ ಹೆಚ್ಚಾಗಿ ಯೂಸ್ ಮಾಡಿ. ಅಲ್ಯೂಮಿನಿಯಂ ನಮ್ಮ ಆರೋಗ್ಯಕ್ಕೆ ಅಷ್ಟಾಗಿ ಒಳ್ಳೆಯದಲ್ಲ, ಹಾಗಾಗಿ ಆದಷ್ಟು ಈ ಥರ ಒಂದು ಪಾತ್ರೆಗಳನ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಹಾಗೆ ಈ ಒಂದು ಬಸ್ಸಾರು ಮುದ್ದೆನ ನಿಮ್ಮ ಮನೆಯಲ್ಲೂ ಮಾಡಿಕೊಂಡು ಎಂಜಾಯ್ ಮಾಡಿ. ನಾನು ಹಾಕ್ತಾ ಇರೋವಂಥ ವೀಡಿಯೋಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ನೀವೆಲ್ಲ ಈ ಒಂದು ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಇದೇ ಥರ ಹೆಚ್ಚಿನ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ಐ ಹೋಪ್ ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.